ಇವತ್ತು ಕೋಟಿ ಸಿನಿಮಾದ ಟ್ರೇಲರ್ ಲಾಂಚ್ ಪ್ರೋಗ್ರಾಮಲ್ಲಿ ಒಬ್ಬೊಬ್ಬರನ್ನೇ ಮಾತಾಡಿಸ್ತಾ ಇದ್ದೀನಿ. ಬಟ್ ಇವಾಗ ಮಾತಾಡಿಸ್ತಾ ಇರೋದು ನಿಜವಾಗ್ಲೂ ಫ್ಯೂಚರಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡೋವಂಥ ಒಂದು ಪರ್ಸನಾಲಿಟಿ. ಬನ್ನಿ ಯಾರಂತ ನೀವೇ ನೋಡಿಬಿಡಿ, ಮಾತಾಡಿಸ್ಬಿಡೋಣ. ಎಸ್, ಪೃಥ್ವಿ ನಮ್ಮ ದಾವಣಗೆರೆ ಹುಡುಗ ಸಖತ್ ಸೌಂಡ್ ಮಾಡ್ತಾ ಇದೆ. ಸೊ ಏನು ಸಮಾಚಾರ, ಹೆಂಗೆ ನಡೀತಾ ಇದೆ ಕೋಟಿನಲ್ಲಿ, ಹೆಂಗೆ ಕಾಣಿಸ್ಕೊಂಬಿಟ್ರಿ? ಚೆನ್ನಾಗಿ ನಡೀತಿದೆ ನಮ್ಮ ಕೋಟಿ ಸಿನಿಮಾ. ಇನ್ನೇನು ಎಲ್ಲ ಪ್ರಮೋಷನ್ಸ್ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ, ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇದೇ ಜೂನ್ 14ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾಯಿದೆ. ಧನಂಜಯ ಅಣ್ಣನ ತಮ್ಮನ ಪಾತ್ರ ಮಾಡಿದ್ದೀನಿ. ನನಗೆ ತುಂಬ ಗೌರವ ಅಂದರೆ ತುಂಬ ಖುಷಿ ಆಗ್ತಾಯಿದೆ ಅಣ್ಣನ ತಮ್ಮನ ಪಾತ್ರ ಮಾಡಿರೋದು. ಒಂದು ಸಿನಿಮಾ ಮೂಲಕ ಒಂದು ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ ನನಗೆ. ಧನಂಜಯ ಅಣ್ಣ ಆಗಿರ್ಬೋದು, ತಾರಮ್ಮ ಆಗಿರ್ಬೋದು, ನನ್ನ ಅಕ್ಕನ ಪಾತ್ರ ಮಾಡಿರೋಂಥ ತನುಜ್ ಅವರಾಗಿರ್ಬೋದು, ಇಡೀ ಒಂದು ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೂ ಪರಮೇಶ್ವರ್ ಗುಂಡ್ಕಲ್ ಸರ್ ಮೇಜರಾಗಿ ಅವರು ಒಂದು ಸಣ್ಣ ಪಾತ್ರ ಕೊಟ್ಟರು. ಆ ಪಾತ್ರಕ್ಕೆ ಇರೋ ಒಂದು ವ್ಯಾಲ್ಯೂ ಆಗಿರ್ಬೋದು, ಆ ಪಾತ್ರ ಒಂದು ಡಿಫ್ರೆನ್ಸ್ ಕಥೆಯಲ್ಲಿ ತರುವಂಥ ಡಿಫ್ರೆನ್ಸ್ ಆಗಿರ್ಬೋದು, ತುಂಬ ಚೆನ್ನಾಗಿರೋ ಒಂದು ಪಾತ್ರ ನನಗೆ ಕೊಟ್ಟಿದ್ದಾರೆ. ಆಮೇಲೆ ಅಷ್ಟೇ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ನನ್ನ, ಅಷ್ಟೇ ಖುಷಿಯಿಂದ ಮಾತಾಡಿಸ್ತಾರೆ ಪ್ರತಿ ಟೈಮ್ ಬಂದಾಗ. ತುಂಬ ಸಪೋರ್ಟಿವ್ ಆಗಿದ್ದಾರೆ. ಹಾಗೂ ಮೊನ್ನೆ ನಮ್ಮ ಪ್ರೋಗ್ರಾಮ್ಸ್ಗಳು ನಡೆದಾಗ ನಮಗೆ ಅವಕಾಶ ಕೊಡೋದು, ನಮ್ಮನ್ನು ಮುಂದೆ ನಿಲ್ಲಿಸಿ ಮಾತಾಡಿಸೋದಾಗಿರ್ಬೋದು, ನಮಗೆ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಸೊ ಅವರಿಗೆ ಥ್ಯಾಂಕ್ ಯು ಸೊ ಮಚ್. ಪೃಥ್ವಿ, ಹೆಂಗೆ ಸಿಕ್ತು ಈ ಒಂದು ಅವಕಾಶ ನಿಮಗೆ? ಹೆಂಗೆ ಅಪ್ರೋಚ್ ಮಾಡಿದ್ರು? ಏನು ಕತೆ ಇದು? ಧನಂಜಯದು ಒಟ್ಟಿಗೆ ಕೆಲಸ ಮಾಡುವಂಥ ಒಂದು ಅವಕಾಶ ಹೆಂಗೆ ಸಿಕ್ತು? ಸೊ ಆ್ಯಕ್ಚುಲಿ ನನಗೆ ಈ ಟೀಮ್ ಕಡೆಯಿಂದ ಒಂದು ಕಾಲ್ ಬಂತು, ಈ ಥರ ಒಂದು ಸಣ್ಣ ಪಾತ್ರ ಇದೆ, ಧನಂಜಯ ಅಣ್ಣನ ತಮ್ಮನ ಪಾತ್ರ ಮಾಡಬೇಕು ಅಂತ, ಹಿಂಗೆ ಪರಮೇಶ್ವರ್ ಗುಂಡ್ಕಲ್ ಸರ್ ಡೈರೆಕ್ಷನ್ ಮಾಡ್ತಾಯಿದ್ದಾರೆ ಅಂತ. ಸೊ ನಾನು ಏನೇ ಡಿಸಿಷನ್ ತೊಗೋಬೇಕು ಅಂದ್ರೆ ಒಂದು ಸರಿ ನಾನು ಏನೇ ಡಿಸಿಷನ್ ತೊಗೊಂಡಿದ್ದು ಅದು ನಮ್ಮ ಗುರುಗಳಿಂದ, ಅಂದರೆ ಯೋಗರಾಜ್ ಭಟ್ ಸರಿಂದ. ಅವ್ರಿಗೆ ಕೇಳಿದಂಗೆ ಯಾವುದೇ ಕಾರಣಕ್ಕೂ ಒಂದು ಹೆಜ್ಜೆನೂ ಮುಂದಿಡಲ್ಲ, ಅವ್ರಿಗೆ ಕೇಳೇ ಮುಂದೆ ಹೋಗೋದು. ಸೊ ಅವ್ರಿಗೆ ಕೇಳಿದಾಗ ಮಾಡು ಪೃಥ್ವಿ, ಸರಿಗೂ ಗೊತ್ತಿತ್ತು, ಕತೆ ಎಲ್ಲ ಗೊತ್ತಿತ್ತು, ಮಾಡು ಪೃಥ್ವಿ ಚೆನ್ನಾಗಿದೆ ಮಾಡು ಅಂತಂಥದ್ದು. ಸೊ ಹೋಗಿ ಕೂತೆ, ಆಡಿಷನ್ ಕೊಟ್ಟೆ. ಸೊ ಆವಾಗ ಪರಮ್ ಸರ್ ಅವರು ಎಕ್ಸೈಟ್ಮೆಂಟ್ ಆಗಿರ್ಬೋದು, ಅವರು ನಮಗೆ ಕತೆ ಹೇಳೋ ರೀತಿ, ಅವರು ಇನ್ವಾಲ್ವ್ಮೆಂಟ್ ಆಗಿರ್ಬೋದನ್ನೆಲ್ಲ ತುಂಬ ಖುಷಿ ಆಯಿತು. ಸರ್ ನಂದೊಂದು ಆಡಿಷನ್ ತೊಗೊಂಡು ತುಂಬ ಚೆನ್ನಾಗಿ ಮಾಡ್ತೀರಾ, ನನಗೆ ಇಷ್ಟ ಆದರೆ ನೀವು ಮಾಡಿ, ಬಟ್ ಈ ಪಾತ್ರ ಸಣ್ಣದು ದೊಡ್ಡದು ಅನ್ನೋದಲ್ಲ, ನನಗೆ ಒಂದು ಹೀರೋ ಆಗಿ ಮಾಡಿದಾಗ ಎಷ್ಟು ಡೆಡಿಕೇಟ್ ಮಾಡ್ತೀರೋ ಅಷ್ಟೇ ಡೆಡಿಕೇಟ್ ಮಾಡಬೇಕು ಈ ಸಣ್ಣ ಪಾತ್ರಕ್ಕೂ ಅಂತ ಹೇಳಿದರು. ಸೊ ಅಷ್ಟೇ ಡೆಡಿಕೇಟ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಎನಿವೇಸ್, ಕೋಟಿ ಸಿನಿಮಾ ನನಗೆ ಕೋಟಿ ಜೊತೆ ಒಳ್ಳೊಳ್ಳೆ ಅವಕಾಶಗಳನ್ನು ಕೊಡಲಿ ಅಂತ ನಾನು ವಿಶ್ ಮಾಡ್ತೀನಿ. ಆ್ಯಂಡ್ ಮತ್ತೆ ಈ ಥರ ಒಂದು ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಾ ನಮಗೆ ಅವಾಗವಾಗ ಸಿಗ್ತಾ ನಿಮ್ಮ ಇಡೀ ಕರಿಯರ್ಗೆ ಆಲ್ ದ ಬೆಸ್ಟ್ ಪೃಥ್ವಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ನೀವೆಲ್ಲ ಸಪೋರ್ಟ್ ಮಾಡ್ತಾಯಿರಿ.